ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಟೈಮ್ ಆಲ್ರೆಡಿ ಒಂದು 3-3:30 ಆಗಿದೆ ಅಂತ ಅನಿಸುತ್ತೆ. ನಾನು ಇನ್ನೂ ಊಟ ಮಾಡಿಲ್ಲ, ಅದಕ್ಕೆ ಪಡ್ಡು ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆನೂ ಕೂಡ ನಮ್ಮ ಮನೇಲಿ ಪಡ್ಡುನೇ. ಇನ್ನೂ ಸ್ವಲ್ಪ ಹಿಟ್ಟಿತ್ತು, ಕರೆಕ್ಟಾಗಿ ಇವಾಗ ಎಷ್ಟು ಹಾಕಿದ್ದೀನೋ ಅಷ್ಟು ಹಿಟ್ಟಿತ್ತು. ಅದಕ್ಕೆ ಫಿಲ್ ಮಾಡಿದೆ. ಮತ್ತು ಅದನ್ನು ಸ್ವಲ್ಪ ಇನ್ನೇನು ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಡೈಜೆಷನೇ ಆಗಿಲ್ಲ ಇವತ್ತು ಫುಡ್ಡು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಪಡ್ಡುನೇ ತಿಂದೆ. ಅದರಲ್ಲೂ ನನ್ನ ಹಸ್ಬೆಂಡೂ ಒಂದು ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಅದನ್ನು ತಿಂದಿದ್ದೆ. ಫುಲ್ ಹೆವಿಯಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಡೈಜೆಷನ್ ಆಗಿರಲಿಲ್ಲ. ಇವತ್ತು 3 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ಲಾಸ್ಟು 2-3 ಡೇಸಿಂದ ಬೇರೆ ಏನೋ ಟೆನ್ಷನ್ಗಳಲ್ಲಿ ನಾನು ವ್ಲಾಗ್ಸನ್ನೇ ಶೂಟ್ ಮಾಡಿಲ್ಲ. ಲಾಸ್ಟ್ 2 ಡೇಸಿಂದ ಐ ಥಾಟ್ ಇವತ್ತು ವ್ಲಾಗ್ ಮಾಡೋಣ ಅಂತ. ಈವನ್ ಶಾರ್ಟ್ಸು ಕೂಡ ನಾನು ಶೂಟ್ ಮಾಡಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ವ್ಲಾಗಿಂಗ್ ತುಂಬ ಮೈಂಡ್ ಬ್ಯುಸಿ ಇಡುತ್ತೆ. ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೇ ಅಂದರೆ ಫುಲ್ಲು ವ್ಲಾಗಿಂಗ್ ಮಾಡೋದು ಅಷ್ಟು ಇದೆಯಲ್ಲ, ವಿಡಿಯೋ ಶೂಟ್ ಮಾಡೋದಿರುತ್ತೆ, ಎಡಿಟಿಂಗ್ ಇರುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. 2 ದಿನ ಹಾಕಿ ಬಿಡೋಕ್ಕಾಗಲ್ಲ. ಸೊ ಅವಾಗಲೇ ನಾನು ಥಿಂಕ್ ಮಾಡ್ತಿದ್ದೆ, ನನ್ನ ಕೈಲೆಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ತುಂಬ ಟೈಮ್ ಇನ್ವೆಸ್ಟ್ ಮಾಡಬೇಕು ಯೂಟ್ಯೂಬ್ಗೆ ಅಂತ. ಕಷ್ಟ ಆಗುತ್ತೆ ಅಂತಲೂ ಗೊತ್ತಿತ್ತು. ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿದೆ ಇವಾಗ ಜರ್ನಿ. ಮೈಂಡು ತುಂಬ ಬ್ಯುಸಿಯಾಗಿರುತ್ತೆ. ಲಾಸ್ಟ್ 2 ಡೇಸಿಂದ ನಾನು ವಿಡಿಯೋ ಶೂಟ್ ಏನೂ ಮಾಡಿದ್ದಕ್ಕೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಅದಕ್ಕೆ ಮೈಂಡ್ ಕೂಡ ಸರಿ ಇಲ್ಲ ಲಾಸ್ಟ್ 2 ಡೇಸಿಂದ. ಹೇಳ್ತೀನಿ ನಾನು ನಿಮಗೆ ಆಮೇಲೆ. ಇವಾಗ ನೆಮ್ಮದಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋಣ. ಇನ್ನೇನಾಯ್ತಿದು. ಆ್ಯಂಡ್ ಇವತ್ತೊಂದಿನ, ನಾಳೆ ಒಂದಿನ ಅಷ್ಟೇ. ನಾಡಿಂದ ಊರಿಗೆ ಹೋಗ್ತಾ ಇದ್ದೀವಿ ಆಷಾಢಕ್ಕೆ. ಆಷಾಢ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ. ಸ್ಟಾರ್ಟ್ ಆಗಿದೆ. ನಮ್ಮ ಮನೆ ಕಡೆಯಿಂದ ಯಾರು ಏನು ಕರೆಯೋಕ್ಕೆ ಆ ಥರ ಎಲ್ಲ ಏನೂ ಬರ್ತಿಲ್ಲ ಗೈಸ್. ಎಷ್ಟೊಂದು ಜನ ಅತ್ತೆ ಮನೇಲಿ ಏನಿಲ್ಲ, ಅಂದರೆ ಅತ್ತೆ ಜೊತೆಲಿ ಏನಿಲ್ವಲ್ಲ, ಆಷಾಢಕ್ಕೆ ಊರಿಗೆ ಹೋಗಲಿಲ್ಲ ಅಂದ್ರೂ ನಡೆಯುತ್ತೆ. ಅತ್ತೆ ಸೊಸೆ ಒಂದೇ ಬಾಕ್ಲಲ್ಲಿ ಓಡಾಡಬಾರ್ದು ಅಂತ ಹೇಳಿದ್ರು ನಮ್ಮ ಸೈಡ್, ನಮ್ಮ ರಿಲೇಟಿವ್ಸ್ ಎಲ್ರೂ. ಬಟ್ ಸ್ಟಿಲ್ ಸಂಪ್ರದಾಯ 1-2 ದಿನ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು 1 ಮಂತೆಲ್ಲ ಇರೋಕ್ಕಾಗಲ್ಲ, ಒಂದು ಫ್ಯೂ ಡೇಸ್ ಇರ್ಬೋದು ಅಷ್ಟೇ. ಸ್ಯಾಟರ್ಡೇ ಹೋಗಿ ನೋಡೋಣ ಯಾವಾಗ ರಿಟರ್ನ್ ಬರ್ತೀನಿ ಅಂತ. ಬಟ್ ಜಾಸ್ತಿ ದಿನ ಇರೋಕ್ಕಾಗಲ್ಲ, ಬೇಗನೆ ರಿಟರ್ನ್ ಬರಬೇಕು, ಇಲ್ಲಿ ಕೆಲಸಗಳಿರ್ತವೆ. ನನ್ನ ತಂಗಿ ಕೂಡ ಸ್ಯಾಟರ್ಡೇ ಬರ್ತೀನಿ ಅಂದಿದ್ದಾಳೆ. ಸ್ಯಾಟರ್ಡೇ ಇಲ್ಲ, ಫ್ರೈಡೇ ಹೋಗ್ಬೋದು. ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ. ಅವಳೊಂದು ವೀಕೇನೋ ಫ್ರೀ ಇದ್ದಾಳೆ. ಅದಕ್ಕೆ ಬರ್ತೀನಿ ಅಂತ ನಿನ್ನೆ ತಾನೇ ಕಾಲ್ ಮಾಡಿದ್ಲು. ಎವ್ರಿ ಟೈಮ್ ನಾನು ಅವಳು ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಜೊತೆಲೇ ಹೋಗ್ತಿದ್ವಿ, ನೀವು ನೋಡಿರ್ತೀರ. ಬಟ್ ಈ ಸತಿ ನಾನು ರಂಜಿತ್ ಬೈಕಲ್ಲಿ ಹೋಗ್ತೀವಿ ಸ್ಯಾಟರ್ಡೇ ಮಾರ್ನಿಂಗ್. ಅವಳು ಮೇ ಬಿ ಫ್ರೈಡೇ ಈವ್ನಿಂಗೇ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ಲು. ಮತ್ತು ಸ್ಯಾಟರ್ಡೇ ಅಂದರೆ ಬಸ್ ರಶ್ ಇರುತ್ತೆ ಅಂತ ಅವಳು ಈ ಸತಿ ಬಸ್ಸಲ್ಲಿ ಹೋಗ್ತಿದ್ದಾಳೆ. ನೋಡೋಣ, ಆಫ್ಟರ್ 1 ಮಂತ್ ಊರಿಗೆ ಹೋಗ್ತಾಯಿದ್ದೀವಿ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಪ್ಪ ಅಮ್ಮ ಕೂಡ ತುಂಬ ಬ್ಯುಸಿ. ಇಲ್ಲಾಂದರೆ ಬರ್ತಿದ್ರು ಅಮ್ಮ. ನಾವು ಆಲೋಗಿಸುವಾಗಲೇ ಅವ್ರದ್ದು ಜೂನ್ 13th ಹತ್ತಿ ಕ್ರಾಸ್ ಸ್ಟಾರ್ಟ್ ಆಗಿದೆ. ಊರಿಗೆ ಹೋದಾಗ ಊರಿನ ಬ್ಲಾಗ್ಸಲ್ಲಿ ನೀವು ನೋಡ್ತೀರಾ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ಅವರು ಆ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ವರ್ಕ್ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಗೊತ್ತು, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತಾರೆ. ಇವನ್ ಒಂದು ದಿನವೂ 1 ಅವರ್ನೂ ಅವ್ರು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಅಮ್ಮ ಹತ್ತಿ ಕ್ರಾಸೆಲ್ಲ ಆದಮೇಲೆ ಬರ್ತೀನಿ ಅಂತಂದ್ರು. ಅದಕ್ಕೆ ಆಲೋಗಿಸುವಾಗ ನನ್ನ ತಂಗಿ ಮಾತ್ರನೇ ಬಂದಿದ್ಲು. ಇದಾಯಿತು, ಇವಾಕಿ ಊಟ ಮಾಡ್ತೀನಿ. ಸೊ ಊಟ ಹಾಕ್ಕೊಂಡು ಬಂದೆ. ಆ್ಯಂಡ್ ನಾನು ಎವ್ರಿ ಟೈಮ್ ಅಂದರೆ ಆಫ್ಟರ್ನೂನ್ ಟೈಮ್ ಆಗಿರ್ಬೋದು, ಇಲ್ಲ ಈವ್ನಿಂಗ್ ಟೈಮ್ ನಾನು ಕಾಫಿ ಕುಡಿಬೇಕಾದ್ರೆ ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಇಲ್ಲಿ ವಿಂಡೋ ಸ್ಕ್ರೀನ ಒಂದು ಓಪನ್ ಮಾಡಿ ಕೂತ್ಕೊಂಡು ಊಟ ಮಾಡ್ತೀನಿ. ಇಷ್ಟ ನನಗೆ ಈ ಪ್ಲೇಸ್. ಈ ಮನೆಗೆ ಬಂದಾಗಿಂದ 1 ವಾರದಿಂದ. ಆ್ಯಂಡ್ ತುಂಬ ಜನ ರಿಪೀಟೆಡ್ಲಿ ನನಗೆ ಸ್ಕಿನ್ ಕೇರ್ ವ್ಲಾಗ್ ಕೇಳ್ತಾ ಇದ್ದೀರಾ. ಈ ವ್ಲಾಗಲ್ಲಿ ಊಟ ಮಾಡಿ ನಾನು ಸ್ಕಿನ್ ಕೇರ್ ರೂಟೀನ್ ತೋರಿಸ್ತೀನಿ. ತುಂಬಾ ಸಿಂಪಲ್. ಆ್ಯಂಡ್ ತೋರಿಸ್ತೀನಿ. ಸುಡ್ತಿದೆ ತುಂಬ. ಆ್ಯಕ್ಚುಲಿ ಪಡ್ಡು ಚೆನ್ನಾಗಿತ್ತು. ಮಾರ್ನಿಂಗ್ ಕೂಡ ಕ್ರಂಚಿಯಾಗಿ, ನನ್ನ ಹಸ್ಬೆಂಡ್ಗೆ ಕ್ರಂಚಿಯಾಗಿರಬೇಕು. ಆ್ಯಂಡ್ ನಾನು ಪಡ್ಡು ಮಾಡಬೇಕಾದ್ರೆ ಪ್ಲೇನ್ ಮಾಡ್ಕೊಳಕ್ಕಾಗಲ್ಲ, ಎಲ್ಲನೂ ಹಾಕಿದೆ. ಅಂದರೆ ಕ್ಯಾರೆಟು, ತಬಾಕ್ಸಿ ಸೊಪ್ಪಿದೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತಿರಲಿಲ್ಲ. ಆನಿಯನ್, ಒಗ್ಗರಣೆ ಎಲ್ಲ ಕೊಟ್ಕೊಂಡು, ಅಂದರೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಚಿಲ್ಲಿ 2 ಹಾಕ್ಕೊಂಡಿರ್ತೀನಿ. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಪ್ಲೇನ್ ಪಡ್ಡುಗಿಂತ ಈ ರೀತಿ ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಈ ಥರ ತುಂಬ ಇಷ್ಟ.
ಚೆನ್ನಾಗಿದೆ. ಓಕೆ, ಕ್ವಿಕ್ಕಾಗೆ ನಂದು ಸ್ಕಿನ್ ಕೇರ್ ರುಟೀನ್ ತೋರಿಸ್ತೀನಿ. ಫೇಸ್ ವಾಶ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಸುಮಾರು ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ. ನಾನು ಲಾಸ್ಟ್ ಇಯರಿಂದನೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ಮಿನಿಮಲಿಸ್ಟ್ ಅವ್ರದ್ದು ಯೂಸ್ ಮಾಡ್ತಿದ್ದೆ, ಪ್ಲಮ್ ಅವ್ರದ್ದು ಯೂಸ್ ಮಾಡ್ತಿದ್ದೆ, ಅದಕ್ಕಿಂತ ಮುಂಚೆ ಇದನ್ನೇ ಯೂಸ್ ಮಾಡ್ತಿದ್ದೆ. ಮಿಡಲಲ್ಲಿ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ಆ್ಯಕ್ನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದೆ. ಮಿನಿಮಲಿಸ್ಟ್ ಸ್ವಲ್ಪ ದಿನ ಯೂಸ್ ಮಾಡಿದೆ, ಅದಾದ್ಮೇಲೆ ಪ್ಲಮ್ ಅವ್ರದ್ದು ಟ್ರೈ ಮಾಡಿದೆ. ಇನ್ನೂ ಇದೆ ನನ್ನ ಹತ್ರ, ಅದು ಖಾಲಿನೂ ಆಗಿಲ್ಲ. ಮಿನಿಮಲಿಸ್ಟ್ ಅವ್ರದ್ದು ಒಂದು ಬಾಟ್ಲು ಖಾಲಿ ಮಾಡಿ ಇನ್ನೊಂದು ತರಿಸ್ಕೊಂಡಿದ್ದೆ. ಯೂಸ್ ಮಾಡ್ತಾ ನನಗೆ ಯಾಕೋ ಅಷ್ಟು ಅದು ಸೆಟ್ ಆಗ್ತಿರ್ಲಿಲ್ಲ. ಮತ್ತು ನಾನು ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ಗೆ ಹೋದೆ. ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಯಾವುದೇ ರೀತಿ ಚೇಂಜ್ ಮಾಡೋ ಪ್ಲ್ಯಾನ್ಸ್ ಇಲ್ಲ. ಬಿಕಾಸ್ ನನಗೆ ತುಂಬ ಪರ್ಫೆಕ್ಟಾಗಿ ಸೆಟ್ ಆಗಿಬಿಟ್ಟಿದೆ. ಫ್ರಮ್ ಕಾಲೇಜ್ ಡೇಸಿಂದನೂ ನಾನು ಇದೇ ಫೇಸ್ ವಾಶ್ ಯೂಸ್ ಮಾಡ್ತಾ ಇರೋದು. ಫೇಸ್ ವಾಶ್ ಇದು. ಆ್ಯಂಡ್ ಫೇಸ್ ವಾಶ್ ನಾನು ಅಂದರೆ ಮಾರ್ನಿಂಗ್ ಮಾಡ್ತೀನಿ ಆ್ಯಂಡ್ ಈವ್ನಿಂಗ್ ಟೈಮ್, ಕೆಲವು ಟೈಮ್ ಈವ್ನಿಂಗ್ ಟೈಮ್ ಸ್ಕಿಪ್ ಆಗುತ್ತೆ, ನೈಟ್ ಟೈಮ್ ಮಾಡ್ಕೊಂಡಿರ್ತೀನಿ. ಒಟ್ಟು ನಾನು ಒಂದು ದಿನಕ್ಕೆ 2ರಿಂದ 3 ಸತಿ ಫೇಸ್ ವಾಶ್ ಮಾಡ್ತೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ನಾನು ಸುಮಾರು ವ್ಲಾಗಲ್ಲಿ ಇದನ್ನು ಕೂಡ ನೋಡಿರ್ತೀರ, ಪಾಂಡ್ಸ್ ಅವ್ರದ್ದು ಯೂಸ್ ಮಾಡ್ತೀನಿ. ರೀಸೆಂಟ್ಲಿ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಡಿಮಾರ್ಟ್ ಶಾಪಿಂಗ್ ವ್ಲಾಗಲ್ಲಿ ನೋಡಿರ್ತೀರ. ಇದು ಬೈ 1 get 1 ಆಫರ್ ಇತ್ತು, ಒಂದು ತೊಗೊಂಡ್ವಿ. ಇದನ್ನೇ ಇವಾಗ ನನ್ನ ಹಸ್ಬೆಂಡ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ನನ್ನ ಸ್ಕಿನ್ಗೆ, ನಂದು ಆಯಿಲಿ ಸ್ಕಿನ್ ಆ್ಯಕ್ಚುಲಿ, ನನ್ನ ಸ್ಕಿನ್ ಟೋನ್ಗೆ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಇದು ಸುಮಾರು ವರ್ಷಗಳಿಂದನೂ ನಾನು ಪಾಂಡ್ಸ್ ಮಾಯ್ಶ್ಚರೈಸರೇ ಯೂಸ್ ಮಾಡ್ತಿರೋದು. ಮಾಯ್ಶ್ಚರೈಸರಲ್ಲಿ ಮಾತ್ರ ನಾನು ಯಾವುದೇ ರೀತಿ ಚೇಂಜ್ ಮಾಡಲಿಲ್ಲ, ಇದೇ ಸೆಟ್ ಆಗಿಬಿಟ್ಟಿದೆ. ಇದಾದಮೇಲೆ ಈಗ ತಾನೇ ಆ್ಯಕ್ಚುಲಿ ಫೇಶಿಯಲ್ ಏರ್ಸ್ನ ರಿಮೂವ್ ಮಾಡಿಕೊಂಡೆ. ಫೇಶಿಯಲ್ ಏರ್ಸ್ ರಿಮೂವ್ ಮಾಡ್ತಿರ್ತೀನಿ ನಾನು ರೆಗ್ಯುಲರಾಗಿ. ಮದುವೆಗೆ ರಿಮೂವ್ ಮಾಡಿದೆ, ಇವಾಗ ಮಾಡಿದೆ. ಅದು ಚೆನ್ನಾಗಿ ಇರೋಲ್ಲ. ನಾವೇನಾದರೂ ಮೇಕಪ್ ಹಾಕಿದಾಗ ಅದು ಚೆನ್ನಾಗಿ ಕೂರೋದು ಇಲ್ಲ, ಕಾಣಿಸ್ತಿರಲ್ಲ. ಹಿಂಗೆ ನೋಡ್ಕೊಂಡಾಗ ಏನು ಏರ್ಸ್ ಬೆಳೆದಿಲ್ಲ ಅಂತ ಅನಿಸುತ್ತೆ. ಬಟ್ ರಿಮೂವ್ ಮಾಡಿದಾಗ ನಿಜವಾಗ್ಲೂ ಎಷ್ಟೊಂದು ಇತ್ತು ಗೊತ್ತಾ. ಬೇಡ ಬಿಡಿ ಅದು ತೋರಿಸೋದು. ಏರ್ಸ್ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಪುಟ್ಟಾಣಿದು, ಅದನ್ನು ರಿಮೂವ್ ಮಾಡಿದ್ರೆ ಫೇಸ್ ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಆ್ಯಂಡ್ ಲಿಪ್ ಬಾಮ್ ಆ್ಯಸ್ ಯೂಶುವಲ್ ನಾನು ಬೇಬಿ ಲಿಪ್ಸ್ ಅವ್ರದ್ದೇ ಯೂಸ್ ಮಾಡ್ತೀನಿ. ಒಂದೊಂದು ಸತಿ ಒಂದೊಂದು, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇದನ್ನೇ ಯೂಸ್ ಮಾಡ್ತೀನಿ. ಬಯೋಟಿಕ್ ಅವ್ರದ್ದು ಯೂಸ್ ಮಾಡ್ತೀನಿ, ವ್ಯಾಸ್ಲಿನ್ ಅವ್ರದ್ದು ಯೂಸ್ ಮಾಡ್ತೀನಿ. ಒಂದೊಂದು ಸತಿ ಒಂದೊಂದು ಲಿಪ್ ಬಾಮು, ಬಟ್ ಜಾಸ್ತಿ ಇದೇ ಲಿಪ್ ಬಾಮ್ ಯೂಸ್ ಮಾಡೋದು ಅಷ್ಟೇ. ಸನ್ಸ್ಕ್ರೀನ್ ಕೆಲವೊಂದು ಟೈಮ್ ಯೂಸ್ ಮಾಡ್ತೀನಿ, ಕೆಲವೊಂದು ಟೈಮ್ ಯೂಸ್ ಮಾಡಲ್ಲ. ಆಚೆ ಹೋದರೆ ಮ್ಯಾಂಡೇಟರಿ ಯೂಸ್ ಮಾಡ್ತೀನಿ. ಇದಿಷ್ಟೇ ಗೈಸ್, ತುಂಬಾ ಸಿಂಪಲ್. ನಾನು ನಿಜವಾಗ್ಲೂ ಡೇ ಕ್ರೀಮ್ ಯಾವುದು ಅಂತ ಕೇಳ್ತೀರಾ, ನೈಟ್ ಕ್ರೀಮ್ ಯಾವುದು ಅಂತ ಕೇಳ್ತೀರಾ. ನಾನು ಆ ಥರ ಎಲ್ಲ ಸಪ್ರೇಟಾಗಿ ನಿಜವಾಗ್ಲೂ ಇಟ್ಕೊಂಡಿಲ್ಲ. ಆ್ಯಂಡ್ ನನಗೆ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಅಷ್ಟು ಇಷ್ಟನೂ ಆಗಲ್ಲ. ನನ್ನ ಸ್ಕಿನ್ ಹಿಂಗೆ ಇರಲಿ, ಮತ್ತು ನಾನು ಯಾವುದಾದ್ರು ಚೇಂಜ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ಯಾವ್ದು ಸೆಟ್ ಆಗಿದೆಯೋ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಮಿಡ್ಲಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಚೇಂಜ್ ಮಾಡಿ ಏನೋ ಅಷ್ಟು ಸ್ಕಿನ್ ಪಿಂಪಲ್ ಆಗೋದು ಈ ಥರ ಎಲ್ಲ ಆಯಿತು. ಅದಕ್ಕೆ ನಾನು ಮತ್ತೆ ಬ್ಯಾಕ್ ಟು ನಾರ್ಮಲ್ ನಾನು ಯಾವ್ದು ಯೂಸ್ ಮಾಡ್ತಿದ್ನೋ ಅದಕ್ಕೆ ಶಿಫ್ಟ್ ಆಗಿಬಿಟ್ಟೆ. ಆ್ಯಂಡ್ ಈವನ್ ನನ್ನ ಮೇಕಪ್ ಪ್ರಾಡಕ್ಟ್ಸ್ಗೂ ಕೂಡ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಮದುವೆಲ್ಲೇ ನೋಡಿರ್ತೀರ ನೀವು, ನಾನೆಲ್ಲ ಇನ್ಸೈಡ್ ಬ್ರ್ಯಾಂಡ್ ಅವ್ರದ್ದು ಪರ್ಚೇಸ್ ಮಾಡಿದ್ದೆ. ಅದೇ ನನಗಿನ್ನೂ ಈ ಇಯರ್ ನೆಕ್ಸ್ಟ್ ಇಯರ್ ಎಲ್ಲ ಬರುತ್ತೆ, ಖಾಲಿ ಆಗಲ್ಲ. ಬಿಕಾಸ್ ರೆಗ್ಯುಲರಾಗಿ ನಾನೇನು ಯೂಸ್ ಮಾಡಲ್ಲ. ಎಲ್ಲ ನಾನು ಆಚೆ ಹೋದ್ರೂ ಕೂಡ ಜಾಸ್ತಿ ಕನ್ಸಿಲರ್ ಯೂಸ್ ಮಾಡ್ತೀನಿ, ಕೆಲವೊಂದು ಟೈಮ್ ಅದನ್ನು ಯೂಸ್ ಮಾಡಲ್ಲ. ಜಸ್ಟು ಇದೇ ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು, ಚೀಕ್ ಟಿಂಟ್ ತುಂಬ ಇಷ್ಟ ಆಗುತ್ತೆ ನನಗೆ, ಅದನ್ನು ಹಾಕ್ಕೊಂಡು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಮಸ್ಕರ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಫೌಂಡೇಶನ್ ಎಲ್ಲ ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡಲ್ಲ. ಅದೇ ನಾನು ಮಾರ್ನಿಂಗ್ ಟೈಮ್, ಡೇ ಟೈಮ್, ನೈಟ್ ಟೈಮ್ ಎಲ್ಲ ಟೈಮು ಇದೇ ಮಾಯ್ಶ್ಚರೈಸರ್. ನಾನು ಟ್ರಾವೆಲಿಂಗ್ ಹೋಗ್ಬೇಕಾದ್ರೂ ಕ್ಯಾರಿ ಮಾಡ್ತೀನಿ, ಊರಿಗೆ ಹೋಗ್ಬೇಕಾದ್ರೂ ಕ್ಯಾರಿ ಮಾಡ್ತೀನಿ. ಸುಮಾರು ಬ್ಲಾಗ್ಸಲ್ಲಿ ನೀವೇ ನೋಡಿರ್ತೀರ. ಇದಿಷ್ಟು ಸ್ಕಿನ್ ಕೇರ್. ಆ್ಯಂಡ್ ನಾನು ಮಾರ್ನಿಂಗ್ ಎವ್ರಿ ಡೇ ಅಂತ ಹೇಳೋಕ್ಕಾಗಲ್ಲ, ಸಮ್ಟೈಮ್ಸ್ ಸ್ಕಿಪ್ಪೂ ಮಾಡಿರ್ತೀನಿ ABC ಜ್ಯೂಸ್ನ. ಬಟ್ ರೆಗ್ಯುಲರ್ ಬೇಸಿಸ್ ಕುಡಿತಿದ್ದೀನಿ. ಅದನ್ನು ಫ್ರಮ್ ಮದುವೆಗೆ ಇನ್ನೊಂದು 2-3 ಮಂತ್, ಮದುವೆಗೆ ಒಂದು 2 months 2.5 months ಇದೆ ನಾವಾಗ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಚೆನ್ನಾಗಿದೆ ಅದು ಕೂಡ. ನಿಜವಾಗ್ಲೂ ಸ್ಕಿನ್ಗೂ ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು. ABC ಜ್ಯೂಸ್ ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಕ್ವಿಕ್ಕಾಗಿ ಮಾರ್ನಿಂಗ್ ಟೈಮ್ ನಮಗೂ ಟೈಮ್ ಇರಲ್ಲ, ಜಸ್ಟ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿದ್ಬಿಡ್ಬೋದು. ಅದು ನಂಗೆ ತುಂಬ ಇಷ್ಟ, ಅದು ನಾನು ಫಾಲೋ ಮಾಡ್ತೀನಿ. ಅದು ಬಿಟ್ಟರೆ ಫೇಸ್ ಪ್ಯಾಕ್ ಅಂತ ನಾನು ಫೇಶಿಯಲ್ ಆಗಿರ್ಬೋದು ಪಾರ್ಲರಲ್ಲಿ ಇದುವರೆಗೂ ಮಾಡಿಸಿಲ್ಲ, ನಿಮಗೆ ಗೊತ್ತು, ಒಂದು ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಫೇಸ್ ಪ್ಯಾಕ್ ನನ್ನ ಮನೆಯಲ್ಲೇ ನ್ಯಾಚುರಲಾಗಿ, ಅದು ಫ್ರಮ್ ರೀಸೆಂಟ್ ಡೇಸಿಂದ ಒಂದು 3-4 ಮಂತ್ಸಿಂದ ಮಾಡ್ಕೊತಿರೋದು. ಕಸ್ತೂರಿ ಅರಿಶಿನ ಪೌಡರು ಹಳ್ದಿಗೆ ತೊಗೊಂಡಿದ್ದೆ ಅಲ್ವಾ, ಅದನ್ನು ಅದ್ರ ಜೊತೆಗೆ ನಾನು ಮುಲ್ತಾನ್ ಮಟ್ಟಿ ಬರುತ್ತೆ, ಅದೆರಡು ಮಿಕ್ಸ್ ಮಾಡಿಕೊಂಡು ತುಂಬ ರೇರ್, ಅದನ್ನು ಯಾವಾಗಲೂ ನನಗೆ ತುಂಬ ಟ್ಯಾನ್ ಆಗಿದೆ ಅಂತ ಅನ್ನಿಸ್ದಾಗ ಅದನ್ನು ಫೇಸ್ ಪ್ಯಾಕ್ ಹಾಕ್ಕೊತೀನಿ. ಆಲ್ಮೋಸ್ಟ್ ನಂದು ಮದುವೆ ಆದಾಗಿಂದ ನಾನು ಹಾಕ್ಕೊಂಡೇ ಇಲ್ಲ, ತುಂಬ ರೇರ್ ಅದನ್ನು ಕೂಡ ಫಾಲೋ ಮಾಡೋದು ನಾನು. ಇದಿಷ್ಟು ನಂದು ಫೇಸ್ ಕೇರ್. ಬಾಡಿ ಕೇರ್ ಹೇಳೋದಾದರೆ ಬಾಡಿ ಲೋಷನ್ ನಾನು ಪ್ಲಮ್ಮರ್ದು ಯೂಸ್ ಮಾಡ್ತೀನಿ. ಇದನ್ನು ಕೂಡ ಮಿನಿ ಬ್ಲಾಗ್ಸ್ ನಂದು ನೋಡ್ಕೊಂಬರ್ತಿದ್ರೆ ಗೊತ್ತಿರುತ್ತೆ, ಪ್ಲಮ್ಮರ್ದೇ ಬಾಡಿ ಲೋಷನ್ ಯೂಸ್ ಮಾಡೋದು.
ಇಷ್ಟೇ, ಇನ್ನೇನಿಲ್ಲ. ಆಲ್ಮೋಸ್ಟ್ ಎಲ್ಲನೂ ಹೇಳ್ದೆ ಅಂತ ಅನಿಸುತ್ತೆ. ತುಂಬಾ ಸಿಂಪಲ್. ನೀವು ಸ್ಕಿನ್ ಕೇರ್ ಕೇಳಿದಾಗ ಯಾಕೆ ಕೇಳ್ತಿದ್ದಾರೆ, ಮೇ ಬಿ ಪಿಂಪಲ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೇನೋ ಅಂತಲೂ ಅಂದ್ಕೊಂಡೆ. ನನ್ನ ಫ್ರೆಂಡ್ಸ್ ಕೂಡ ಸುಮಾರು ಜನ ಸ್ಕಿನ್ ಕೇರ್ ಏನು ಯೂಸ್ ಮಾಡ್ತೀಯ ಅಂತಲೂ ಕೇಳಿದ್ರು. ತುಂಬ ಸಿಂಪಲ್. ನನಗೆ ಫೇಸ್ ವಾಶ್ಗೂ ನಿಜವಾಗ್ಲೂ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮಾಯ್ಶ್ಚರೈಸರ್ ಈ ಥರ ಏನು ಪ್ರಾಡಕ್ಟ್ಸ್ ಮೇಲೆ ನಿಜವಾಗ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕಿಂತ ಬೆಟರ್ ನನಗೆ ಏನು ಸೆಟ್ ಆಗಿದೆಯೋ ಅದನ್ನೇ ಕಂಟಿನ್ಯೂ ಮಾಡೋದು ಅಂತ ಅನಿಸುತ್ತೆ. ಈವನ್ ಪ್ಲಮ್ಮು ಮಿನಿಮಲಿಸ್ಟ್ ಫೇಸ್ ವಾಶ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಸ್ಟಿಲ್ ಇನ್ವೆಸ್ಟ್ ಮಾಡಿ ಏನೂ ರಿಸಲ್ಟ್ ಸಿಗದೆ ನಾನು ಇದಕ್ಕಿಂತ ಬೆಟರ್ ಇನ್ಯಾವುದೂ ಇಲ್ಲ ಅಂತಂದ್ಬಿಟ್ಟು ಶಿಫ್ಟ್ ಆದೆ. ಕೆಲವರ್ಗೆ ಇದು ಸೆಟ್ ಆಗೋಲ್ಲ, ಪಿಂಪಲ್ಸ್ ಆಗುತ್ತೆ. ಬಟ್ ನಾನು ನನ್ನ ತಂಗಿನೂ ಇವನ್ ಇದನ್ನೇ ಯೂಸ್ ಮಾಡೋದು. ಅಷ್ಟೇ, ಇಷ್ಟೇ ಗಾಯ್ಸ್. ಇನ್ನೇನಿಲ್ಲ ನಂದು ಸ್ಕಿನ್ ಕೇರ್ ರೂಟೀನ್. ಪಿಂಪಲ್ಸ್ ನಂದು ಆಗ್ತಿರುತ್ತೆ, ಗರ್ಲ್ಸ್ಗೆ ಗೊತ್ತಲ್ವ, ಅದು ಕಾಮನ್ನು ಬರ್ತಿರುತ್ತೆ ಹೋಗ್ತಿರುತ್ತೆ. ನಾನು ಅಷ್ಟು ಕೇರ್ ಮಾಡಲ್ಲ. ಪಿಂಪಲ್ಸ್ ಆದಾಗ ಅದಕ್ಕೆ ಅಂತ ಆಯಿಂಟ್ಮೆಂಟ್ ನಾನು ನಿಜವಾಗ್ಲೂ ಯೂಸ್ ಮಾಡಲ್ಲ. ಅದು ನ್ಯಾಚುರಲಾಗಿ ಬಂದು ನ್ಯಾಚುರಲಾಗಿ ಹೋಗುತ್ತೆ. ಆ್ಯಂಡ್ ಮೇಯ್ನ್ಲಿ ನಾನು ವಾಟರ್ ಚೆನ್ನಾಗಿ ಕುಡಿತೀನಿ. ಊಟನೂ ಅಷ್ಟೇ ತುಂಬ ಹೆಲ್ದಿ ಕಾನ್ಷಿಯಸ್ ಏನು ಅಷ್ಟಿಲ್ಲ. ನಾನು ಮನೆಯಲ್ಲೂ ತಿಂತೀನಿ. ಆ್ಯಂಡ್ ಈಗ 1 ಮಂತ್ 1.5 ಮಂತ್ ಮದುವೆ ಆದಾಗಿಂದ ನಾನು ಆಚೆ ತಿನ್ನೋದು, ಜಂಕ್ ತಿನ್ನೋದು ಕಡಿಮೆ ಆಗಿದೆ. ಈಗ ಆದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡು ತಿಂತಿದ್ದೀನಿ. ವಾಟರ್ ತುಂಬ ಚೆನ್ನಾಗಿ ಕುಡಿತೀನಿ. ಮನೆಯಲ್ಲಿ ಚೆನ್ನಾಗಿ ಊಟ ಮಾಡ್ತೀನಿ. ಅಷ್ಟೇ, ಬೇರೆ ಏನೂ ಇಲ್ಲ. ನನ್ನ ಫೇಸ್ಗೆಲ್ಲ ಪಾರ್ಲರಲ್ಲಿ ಕೂಡ ಏನೂ ಮಾಡಿಸಲ್ಲ. ರೆಗ್ಯುಲರಾಗಿ ಫೇಸಸ್ನ ರಿಮೂವ್ ಮಾಡ್ತೀನಿ. ಇದು ಅದೇ ಮೇಕಪ್ ಹಾಕಿದಾಗ ಚೆನ್ನಾಗಿ ಕೊರಲ್ಲ, ಫೇಸ್ ಸ್ವಲ್ಪ ಕ್ಲಿಯರ್ ಇರಲ್ಲ ಅಂತ ಅನಿಸುತ್ತೆ, ಅದಕ್ಕೆ ನಾನು ರಿಮೂವ್ ಮಾಡ್ತೀನಿ ಅಷ್ಟೇ. ಇಷ್ಟೇ ಸಿಂಪಲ್ ನಂದು ಸ್ಕಿನ್ ಕೇರ್ ರೂಟೀನ್. ಮೇ ಬಿ ಪಿಂಪಲ್ಸ್ ಆಗುತ್ತೆ ನನಗೂ. ಪಿಂಪಲ್ಸ್ ಇಲ್ಲಿದ್ದು ನೋಡೇ ನೀವು ಕೇಳಿದ್ದೀರಾ, ಕ್ಲಿಯರ್ ಸ್ಕಿನ್ ಇರೋದು ನೋಡೇ ಕೇಳಿದ್ದೀರಾ ನೀವು ಸ್ಕಿನ್ ಕೇರ್ ರೂಟೀನ್ ಅಂತ ಅಂದ್ಕೊಂಡೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ತುಂಬ ಕಮೆಂಟ್ಸ್ಗಳು ಬಂದಿದ್ವು. ಐ ಥಾಟ್ ಇದನ್ನು ಮಾಡಬೇಡ, ವೆಯ್ಟ್ ಮಾಡಿಸೋದು ಬೇಡ. ನಾನು ಕೂಡ ಅವ್ರಿಗೆ ಹೇಳಿದ್ದೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗೆ ಮುಗಿಸ್ಬಿಟ್ಟೆ. ಇನ್ನೂ ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ಈವ್ನಿಂಗ್ ಆಯಿತು. ಇವಾಗ ಗೊತ್ತಲ್ವ, ಈವ್ನಿಂಗ್ ಆದರೆ ಅಡುಗೆ ಮಾಡಬೇಕು. ಮುಂಚೆ ಎಲ್ಲ ಟೈಮ್ ಸೆನ್ಸ್ ಇರಲಿಲ್ಲ, ಟೈಮಿಂಗ್ಸ್ ಇರಲಿಲ್ಲ ಈ ಟೈಮಲ್ಲಿ ಇದನ್ನು ಮಾಡ್ಬೇಕಂತ. ಬಟ್ ಇವಾಗ ಹಂಗಲ್ಲ, ಮದುವೆ ಆದಮೇಲೆ ಕೆಲವೊಂದಷ್ಟು ಜವಾಬ್ದಾರಿಗಳು ಬರುತ್ತೆ. ಆ್ಯಂಡ್ ಮದುವೆ ಆದಾಗ ಹೊಸ್ದಾಗಂತೂ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಚೆನ್ನಾಗಿ ಅಡುಗೆ ಮಾಡಿಕೊಡ್ಬೇಕು ನಮ್ಮ ಹಸ್ಬೆಂಡ್ಗೆ ಅನ್ನೋದಿರುತ್ತೆ, ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟು. ನಾನು ಇವತ್ತು ಏನು ಮಾಡೋಣ ಅಂದರೆ ದಾಲ್ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗಿಂದ ನಾನು ರೈಸ್ ತಿಂದಿಲ್ಲ, ಮನೇಲಿ ರೈಸ್ ಕೂಡ ಮಾಡಿಲ್ಲ. ಸೊ ಇವಾಗ ಚಪಾತಿ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ದಾಲ್ ಮಾಡಿ ರೈಸ್ ಮಾಡಬೇಕು. ಆ್ಯಕ್ಚುಲಿ ದಾಲ್ ರಂಜಿತ್ ಫೇವ್ರೇಟ್, ಅದನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಷ್ಟು ಪಾತ್ರೆಗಳಿದ್ದಾವೆ ಸಿಂಕಲ್ಲಿರೋದೆಲ್ಲ ಪಾತ್ರೆ ಕ್ವಿಕ್ಕಾಗಿ ಪಟ ಅಂತ ವಾಶ್ ಮಾಡ್ಕೊಬೇಕು. ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಆಗಲಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆದೆ, ಅದಕ್ಕೆ ಟೈಮ್ ಆಗಲಿಲ್ಲ. ಅದಕ್ಕೆ ಮಾರ್ನಿಂಗ್ ಪಾತ್ರೆ ವಾಶ್ ಮಾಡಿಲ್ಲ. ಬಟ್ ನೈಟ್ ನಾನು ಮಲಗೋಕ್ಕಿಂತ ಮುಂಚೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಗ್ಯಾಸ್ ಕ್ಲೀನ್ ಮಾಡಿ ಮಲಗಿದ್ದೆ. ಸೊ ಅಷ್ಟೇನು ಪಾತ್ರೆ ಇರಲಿಲ್ಲ ಮಾರ್ನಿಂಗ್. ಆ್ಯಂಡ್ ಇವಾಗ ಸ್ವಲ್ಪ ಇರೋದೇ ಮಾಡ್ಕೊಂಡ್ಬಿಡ್ತೀನಿ. ಇದನ್ನೇ ನಾನು ಯಾವಾಗಲೂ ಯೂಸ್ ಮಾಡಲ್ಲ. ಫ್ರೆಶ್ ಅಪ್ ಆದಾಗ ಅದು ನೀರು ಸಿಡಿಯುತ್ತೆ ಪಾತ್ರೆ ತೊಳಿಬೇಕಾದ್ರೆ ಅಂದ್ಬಿಟ್ಟು ಅವಾಗ ಯೂಸ್ ಮಾಡ್ತೀನಿ. ಡಿಪೆಂಡ್ಸ್ ಅದು. ಮತ್ತೆ ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಪ್ಲೀಸ್ ವಾಯ್ಸ್ ಏನಾದರೂ ಕಿರಿಕಿರಿ ಅಂತ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಂತೂ ಯಾವಾಗಲೂ ಕೋಲ್ಡ್ ಆಗ್ತಾನೆ ಇರುತ್ತೆ. ವಿಡಿಯೋ ಶೂಟ್ ಮಾಡಿದೆ ಅಲ್ವಾ, ಅವತ್ತೇನು ಕೋಲ್ಡ್ ಆಗಿರಲಿಲ್ಲ. ಬಟ್ ಇವತ್ತು ಎಡಿಟ್ ಮಾಡ್ತಿದ್ದೀನಲ್ವಾ, ಇವತ್ತು ಕೋಲ್ಡ್ ಆಗಿದೆ. ಮೋಸ್ಟ್ ಆಫ್ ದಿ ಟೈಮ್ ನಾನು ಪಾತ್ರೆಗಳೆಲ್ಲ ಲಾಟ್ ಇಟ್ಕೊಳ್ಳಲ್ಲ, ಅವಾಗ ಸ್ವಲ್ಪನೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ಬೇರೆ ಕೆಲಸಗಳಿದ್ವು, ಅದಕ್ಕೆ ವಾಶ್ ಮಾಡೋಕ್ಕೆ ಟೈಮ್ ಸಿಗದೆ ಇವಾಗ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಎವ್ರಿ ಟೈಮ್ ನನಗೆ ಪಾತ್ರೆ ವಾಶ್ ಮಾಡಬೇಕಾದ್ರೆ ಒಂದು ಥಾಟ್ ಬರುತ್ತೆ, ಲೈಕ್ ಇರೋದಿಬ್ರು ಎಷ್ಟು ಪಾತ್ರೆ ಆಗ್ತವೆ, ಈಗ ತಾನೇ ವಾಶ್ ಮಾಡಿದ್ದೆ, ಆಲ್ರೆಡಿ ಒಂದು ಸಿಂಕ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು. ಬೇಳೆ ದಾಲ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗೆ ತೋರಿಸ್ತೀನಿ. ಫಸ್ಟ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು, ಸಾಸಿವೆ ಸ್ವಲ್ಪ ಜೀರಿಗೆ. ನಾನು ಜೀರಿಗೆ ಎಲ್ಲ ಅಡುಗೆಗೂ ಬಳಸ್ತೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ, ನೆಕ್ಸ್ಟು ಆನಿಯನ್, ಚಿಲ್ಲಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತೀನಿ. ಈರುಳ್ಳಿ ಬೆಂದ್ಮೇಲೆ ಒಂದು ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ನಾನು ಅವಾಗಲೇ ಗ್ರೀನ್ ಚಿಲ್ಲಿ ಎರಡು ಹಾಕ್ಕೊಂಡಿದ್ದೆ.
ನೆಕ್ಸ್ಟು ನಾನು ಮುಂಚೆನೇ ಬೇಳೆ ಬೇಯಿಸಿಟ್ಕೊಂಡಿದ್ದೆ ಒಂದು ಕುಕ್ಕರಲ್ಲಿ. ಇವಾಗ ಬೇಯಿಸಿಟ್ಟಿರೋ ಬೇಳೆನ ಹಾಕ್ಕೊತಿದ್ದೀನಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇಷ್ಟೇ ದಾಲ್ ರೆಸಿಪಿ. ಅಟ್ ಲಾಸ್ಟಲ್ಲಿ ನೀವು ಬೇಕಾದರೆ ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಅದರಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಹಾಕೋಬೋದು ಕಲರ್ಗೆ. ನಾನು ಆಲ್ರೆಡಿ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿರೋದ್ರಿಂದ ಆ ಸ್ಟೆಪ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ನನಗೂ ಕೂಡ ಮೈಂಡ್ ಸರಿ ಇರಲಿಲ್ಲ ಲಾಸ್ಟ್ 2 ಡೇಸ್ ಅಂತ ಅಂದ್ಬಿಟ್ಟು ಹೇಳಿದೆ. ಯಾವುದಾದ್ರೂ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿದೆ. ಅವರು ಓಕೆ ಇವತ್ತು ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದರು. ತುಂಬ ಅಂದರೆ ನಮ್ಮ ಅಕ್ಕ ಕೂಡ ಸಜೆಸ್ಟ್ ಮಾಡಿದ್ರು ಈ ಟೆಂಪಲ್ಗೆ ಹೋಗು, ಅಂದರೆ ನಮ್ಮ ಮನೆಗೆ ಒಂದು ಸ್ವಲ್ಪ ನಿಯರ್ ಬೈ ಇದೆ, ಅವರು ರೆಗ್ಯುಲರಾಗಿ ಯಾವಾಗೂ ಹೋಗ್ತಿರ್ತಾರೆ, ಅದಕ್ಕೆ ನೀನು ಒಂದು ಸತಿ ನೀವಿಬ್ರು ಯಾವಾಗಾದರೂ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ರೀಸೆಂಟಾಗಿ ಕೂಡ ಹೇಳಿದ್ರು. ಅದಕ್ಕೆ ಟೆಂಪಲ್ಗೆ ಹೋಗೋದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ನಾನು ಮಾರ್ನಿಂಗೇ ಎಲ್ಲ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಇವಾಗ ಇನ್ನೊಂದ್ಸಲ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ನನ್ನ ಫೇವ್ರೆಟ್ ಚೂಡಿದಾರ್ ಹಾಕ್ಕೊತಾ ಇದ್ದೀನಿ ಇವತ್ತು. ಅಂದರೆ ಫೇವ್ರೆಟ್ ಚೂಡಿದಾರ್ ಅಂದರೆ ಇದು ಚೂಡಿದಾರ್ ಫೇವ್ರೆಟ್ ಅಂತಲ್ಲ, ನನಗೆ ಚೂಡಿದಾರ್ ತುಂಬ ಇಷ್ಟ ಆಗುತ್ತೆ ಅಂದರೆ ಚೂಡಿದಾರ್ ಕಲೆಕ್ಷನ್ಸ್. ಇದನ್ನು ಹಾಕ್ಕೊತಿದ್ದೀನಿ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವ್ರ ಪೂಜೆ ಮಾಡ್ತೀನಿ. ಅಷ್ಟೊತ್ತಿಗೆ ರಂಜಿತ್ ಕೂಡ ಬರ್ತಾರೆ, ಹೊರಡ್ತೀವಿ, ಹೋಗ್ಬಿಟ್ಟು ಬರಬೇಕು. ಆ್ಯಂಡ್ ನಾನು ದಾಲ್ ರೆಸಿಪಿ ಕೂಡ ಇದರಲ್ಲಿ ತೋರಿಸಿದ್ದೆ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಉಪ್ಪು ನಾನು ಬೇಳೆ ಬೇಯಿಸ್ಕೋಬೇಕಾದ್ರೇ ಹಾಕಿದ್ದೆ, ಆ್ಯಂಡ್ ಆನಿಯನ್ ಹಾಕಿದ್ದೆ ಒಗ್ಗರಣೆಗೆ. ಆ ಟೈಮಲ್ಲೂ ಸ್ವಲ್ಪ ಹಾಕ್ಕೊಂಡಿದ್ದೆ. ಆಮೇಲೆ ಉಪ್ಪು ಹಾಕಿಲ್ಲ ಅಂತ ಅಂದ್ಬಿಟ್ಟು ಯಾರೋ ಅಂದ್ಕೋಬೇಡಿ. ಅಷ್ಟೇ ಗೈಸ್, ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ಬೇಕಾದ್ರೆ ಹಸ್ಬೆಂಡ್ ಬಂದಮೇಲೆ ಸಿಗ್ತೀನಿ. ಪೂಜೆ ಎಲ್ಲ ಮಾಡಿದೆ ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ. ಆಲ್ರೆಡಿ ಟೈಮ್ 8:15, ಅದು 9:30 ಕ್ಲೋಸು. ರಂಜಿತ್ ರೆಡಿ ಆಗ್ತಿದ್ದಾರೆ. ರೆಡಿ ಆದ್ರಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ನಾವಿಬ್ಬರು ಅಲ್ವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರೋದು. ನೀವು ಯಾವತ್ತಾದರೂ ಹೋಗಿದ್ದೆ? ನನಗೂ ನೆನಪೇ ಇಲ್ಲ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿರೋದು. ಫಸ್ಟ್ ಟೈಮ್. ಚೆನ್ನಾಗಿತ್ತಾ? ಎಷ್ಟು ರಶ್ ಅಲ್ವಾ? ಅಷ್ಟೊಂದು ಜನ ಬಂದಿದ್ದಾರೆ ಇವತ್ತು. ಎವ್ರಿ ಥರ್ಸ್ಡೇ ಇಲ್ಲ ಹಿಂಗೆ ಇರುತ್ತೆ ಅಂತ ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಹೋಗಿದ್ದೀವಲ್ವ, ಅದಕ್ಕೆ ಗೊತ್ತಾಗಿಲ್ಲ. 10th ಏನೋ ಅಲ್ಲಿ ಸ್ಪೆಷಲ್ ಅಂತೆ, ನೆಕ್ಸ್ಟ್ ಮಂತ್ ಹೇಳ್ತಿದ್ರಲ್ವ ಅವರು ಭಾಷಣ ಮಾಡುವಾಗ. ಒಂದು 10-15 ಮಿನಿಟ್ಸ್ಗೆಲ್ಲ ಹೋದ್ವಿ ನಮ್ಮ ಮನೆಯಿಂದ. ಹೋಗಿ ಬೇಗ ಬಂದ್ವಿ. ಈ ಕಡೆ ಏನು ಅಷ್ಟು ಟ್ರಾಫಿಕ್ ಇರಲ್ಲ. ಆ್ಯಂಡ್ ನಾನು ದಾಲ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ರೈಸ್ಗೆ ಇಟ್ಟಿದ್ದೀನಿ. ಇವಾಗ ದಾಲ್ ಮಾಡಿರಲಿಲ್ಲ ಅಂದಿದ್ರೆ ನಾವು ಆಚರಣೆ ಏನಾರ ತಿನ್ಕೊಂಡು ಬರೋಣ, ಟೈಮ್ ಆಗೈತೆ ಅಂತ ಅಂದ್ಕೊತಿದ್ವಿ ಅಲ್ವಾ. ಹಾಂ, ನಮ್ಮ ಮೈಂಡ್ಸೆಟ್ ಆಗೈತಾರೆ ಇರೋದು. ಅಷ್ಟು ಬ್ಯಾಡ್ ಮೈಂಡ್ಸೆಟ್. ಟೈಮ್ ಆಲ್ರೆಡಿ 9:30. ಇವಾಗ ಊಟ ಮಾಡಿ ಮಲ್ಕೊಳ್ಳೋದೆ. ಸಾಂಬಾರು ಕೂಡ ಬಿಸಿ ಮಾಡ್ತೀನಿ. ಸೊ ಇದು ನನ್ನ ಊಟ. ನಾನು ಬೋಂಡ ತಿಂದೆ ಅಲ್ವಾ, ಅದಕ್ಕೆ ಹಸ್ವಾಗ್ತಿಲ್ಲ. ಸ್ವಲ್ಪ ತಿನ್ನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ನಿಜ? ನಿಮ್ಮ ಫೇವ್ರೇಟಾ? ಅದಕ್ಕೆ ಮಾಡಿರೋದು. ಇದಿಷ್ಟು ತಿಂತೀನಿ ಅನ್ನೋದೇ ಡೌಟ್ ಆಗಿದೆ. ಎಷ್ಟಾಗುತ್ತೋ ಅಷ್ಟು ತಿಂತೀನಿ. ಅದಕ್ಕೆ ಬೋಂಡ ತಿನ್ನಬಾರ್ದಿತ್ತು. ಟೇಸ್ಟ್ ಮಾಡಿ ನಾನು ಕೂಡ ರಿವ್ಯೂ ಕೊಡ್ತೀನಿ. ಚೆನ್ನಾಯ್ತಾ? ಉಪ್ಪಿನಕಾಯಿ ಹಾಕೋಬೇಕಿತ್ತು. ಸೂಪರ್. ಓ
ಊಟ ಕೂಡ ಆಯಿತು, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಅಲ್ಲಿ ಟೆಂಪಲ್ ಹತ್ರ ಸ್ವಲ್ಪ ಬೋಂಡ ಎಲ್ಲ ತಿನ್ಕೊಂಡು ಬಂದ್ವಿ. ಎಷ್ಟಾಗುತ್ತೋ ಅಷ್ಟು ಊಟ ಮಾಡಿದ್ವಿ. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಛೋಟಾ ವ್ಲಾಗ್. ಈ ವ್ಲಾಗಲ್ಲಿ ನಾನು ಸ್ಕಿನ್ ಕೇರ್ ರೂಟೀನ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ನನ್ನ ಫ್ರೆಂಡ್ಸ್ ಕೂಡ ಕೆಲವೊಬ್ಬರು ಮೆಸೇಜ್ ಮಾಡಿ ಕೇಳಿದಿರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಇವಾಗ ಮಲ್ಕೊಳ್ಳೋದೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಫಾರ್ ದಿ ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿರೋದು. ಅವಾಗಲೇ ಹೇಳ್ದಂಗೆ ನಮ್ಮನೆಯಿಂದ ಸ್ವಲ್ಪ ನಿಯರ್ ಕೂಡ ಇತ್ತು. ತುಂಬ ಜನ ಕೂಡ ಬಂದಿದ್ದರು. ತುಂಬಾ ರಶ್ ಇತ್ತು. ಮೇ ಬಿ ಇವತ್ತು ಗುರುವಾರ ಅಂತ ಅದಕ್ಕೆ ಅಂತ ಅನಿಸುತ್ತೆ ರಶ್ ಇದ್ದಿದ್ದು. ಇವಾಗ ಒಂದು ಸ್ವಲ್ಪ ಲೈಟ್ ಫೀಲ್ ಆಗ್ತಿದೆ ಹೋಗಿ ಬಂದಿದ್ದಕ್ಕೆ ಟೆಂಪಲ್ಗೆ. ನೆಮ್ಮದಿಯಾಗಿ ಮಲ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ನಿಮಗೆ ಇನ್ನೂ ಏನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ. ಟೆಂಪಲ್ದು ಏನಾದರೂ ಅಡ್ರೆಸ್ ಬೇಕಿದ್ದರೂ ಕಮೆಂಟ್ ಮಾಡಿ, ನಾನು ಆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್, ಗುಡ್ ನೈಟ್, ಹ್ಯಾವ್ ಅ ನೈಸ್ ಡೇ.